ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. T20 ವರ್ಲ್ಡ್ ಕಪ್ ಫೈನಲ್ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ಗೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಇಂಡಿಯಾ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಹಾಲಿ ಚಾಂಪಿಯನ್ ಆಗಿರುವಂಥ ಇಂಡಿಯಾ ಮತ್ತೆ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಬೇಕು ಅಂದ್ರೆ ಅಷ್ಟು ಈಸಿಯಾಗಂತೂ ಇಲ್ಲ. ಬಿಕಾಸ್ ನ್ಯೂಜಿಲ್ಯಾಂಡ್ನ ಪ್ಲೇಯರ್ಸ್ ಎಲ್ಲರೂ ಕೂಡ ಅದ್ಭುತವಾದಂಥ ಫಾರ್ಮಲ್ಲಿ ಇದ್ದಾರೆ. ಹಾಗೆ ನಮ್ಮ ಟೀಮ್ ಕೂಡ ಒಳ್ಳೆ ಬ್ಯಾಲೆನ್ಸ್ಡ್ ಆಗಿದೆ, ತುಂಬ ಕೂಲಾಗೂ ಇದ್ದಾರೆ, ಚೆನ್ನಾಗೂ ಆಡ್ತಿದ್ದಾರೆ, ನೋ ಡೌಟ್. ಆದರೆ ಎಷ್ಟೇ ರನ್ ಹೊಡೆದ್ರೂ ಕೂಡ ಅದನ್ನು ಇನ್ನೇನು 253 ಹೊಡೆದ್ರೂ ಕೂಡ ಜಸ್ಟ್ 7 ರನ್ಸಲ್ಲಿ ನಾವು ಗೆದ್ದಿದ್ದು. ಆಮೇಲೆ ಸೌತ್ ಆಫ್ರಿಕಾ ವಿರುದ್ಧ ಒಂದೇ ಸಲ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿದ್ದು ಎಲ್ಲವನ್ನು ಕೂಡ ನೋಡಿದ್ದೀವಿ. ಸೊ ಹೀಗಾಗಿ ಎಲ್ಲ ಪ್ರತಿಯೊಬ್ಬ ಆಟಗಾರರು ಕೂಡ ಅತ್ಯುತ್ತಮವಾದಂಥ ಒಂದು ಪರ್ಫಾರ್ಮೆನ್ಸನ್ನು ತೋರಿಸಲೇಬೇಕಾಗಿರುವಂಥ ಸಂದರ್ಭ ಇದು. ಬಿಕಾಸ್ ದೆರ್ ಈಸ್ ನೋ ಅದರ್ ಚಾನ್ಸ್. ಫೈನಲ್ ಮ್ಯಾಚ್ ಆಗಿರುವಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಚಾನ್ಸ್ ಅನ್ನುವಂಥದ್ದಿಲ್ಲ. ಸ್ವಲ್ಪ ಎಡವಿದ್ರು ಕೂಡ, ಯಾಕೆಂದರೆ ನಾವು T20 ವರ್ಲ್ಡ್ ಕಪ್ ಅಂತ ಬಂದಂಥ ಸಂದರ್ಭದಲ್ಲಿ ಒಂದು ವಿಕೆಟು, ಒಂದು ಬೌಲಿಂಗು ಅಥವಾ ಒಂದು ಓವರು, ಒಬ್ಬ ಬ್ಯಾಟ್ಸ್ಮನ್ನು ಅಥವಾ ಒಬ್ಬ ಬೌಲರು ಒಂದು ಓವರು ಏನು ಬೇಕಾದರೂ ಟರ್ನ್ ಮಾಡಿಬಿಡುತ್ತೆ. ಆ ಮ್ಯಾಚನ್ನು ವಿನ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಒಂದು ಕ್ಯಾಚ್ ಕೂಡ ಅಷ್ಟೇ ಆ ಮ್ಯಾಚನ್ನು ಟರ್ನ್ ಮಾಡುವಂಥ ಎಲ್ಲ ಸಾಧ್ಯತೆ ಇರುತ್ತೆ. ಇದೇ ಸಂದರ್ಭದಲ್ಲಿ ಭಾರತ ತಂಡದಲ್ಲಿ ಪ್ರಮುಖ 3 ಸಮಸ್ಯೆಗಳು ಕಾಡ್ತಾ ಇರುವಂಥದ್ದು. ಆ ಸಮಸ್ಯೆಯನ್ನು ನಿವಾರಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಅಂತೂ ಇದೆ. ಆ 3 ಸಮಸ್ಯೆ ಏನಪ್ಪ ಅನ್ನುವಂಥದ್ದು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಆ 3 ಸಮಸ್ಯೆಗಳು: ಅಭಿಷೇಕ್ ಶರ್ಮಾ ನಂಬರ್ 1. ಬಿಕಾಸ್ ಓಪನರ್ ಆಗಿ ಇಳಿತಾ ಇರುವಂಥ ಸ್ಫೋಟಕ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಈ ಒಂದು ಟೂರ್ನಿಮೆಂಟ್ನಲ್ಲಿ ಕಂಪ್ಲೀಟ್ ಆಗಿ ವೈಫಲ್ಯವನ್ನು ಅನುಭವಿಸಿದ್ದಾರೆ. ಸ್ಟಾರ್ಟಿಂಗ್ 3 ಮ್ಯಾಚ್ ಅಂತೂ ಡಕ್ಔಟು. ಅದಾದಮೇಲೆ ಟೋಟಲಿ ಇದುವರೆಗೂ ಆಡಿರುವಂಥ 7 ಮ್ಯಾಚಲ್ಲಿ ಅಭಿಷೇಕ್ ಶರ್ಮಾ ಗಳಿಸಿರುವಂಥದ್ದು ಬರೀ 89 ರನ್ನು ಮಾತ್ರ. ಸೊ ಹೀಗಾಗಿ ಅಭಿಷೇಕ್ ಶರ್ಮಾ ಫೈನಲ್ ಮ್ಯಾಚಲ್ಲಾದರೂ ಚೆನ್ನಾಗಿ ಆಡಲೇಬೇಕಾಗಿದೆ. ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡಿದಷ್ಟು ಕೂಡ ಭಾರತ ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಆ ಒಂದು ಸ್ಟಾರ್ಟಿಂಗ್ ಓವರ್ಗಳಲ್ಲಿ ಪವರ್ ಪ್ಲೇನಲ್ಲಿ ಅದ್ಭುತವಾದಂಥ ಪರ್ಫಾರ್ಮೆನ್ಸನ್ನು ತೋರಿಸ್ತಾರೆ. ಆಲ್ಮೋಸ್ಟ್ ಅವರು ಹೊಡೆಯುವಂಥದ್ದೆಲ್ಲ ಬೌಂಡ್ರಿ ಆಚೆನೆ ಅಲ್ವಾ, 4, 6ನಲ್ಲೇ ಆಡುವಂಥದ್ದು ಅಭಿಷೇಕ್ ಶರ್ಮಾ. ಈಗ ವೈಫಲ್ಯ ಕಂಡಿರುವಂಥ ಹಿನ್ನೆಲೆಯಲ್ಲಿ ಫೈನಲ್ ಮ್ಯಾಚಲ್ಲಿ ಚೆನ್ನಾಗಿ ಆಡಬೇಕಾಗಿದೆ. ಅವರ ಲೂಪೋಲ್ಸ್ ಏನು ಅಂತ ಚೆನ್ನಾಗಿ ಗೊತ್ತಾಗ್ಬಿಟ್ಟಿರುವಂಥದ್ದು ಆಪೋನೆಂಟ್ ಟೀಮ್ಗಳಿಗೆ. ಅದರಲ್ಲೂ ನ್ಯೂಜಿಲ್ಯಾಂಡ್ ಟೀಮ್ ವಿರುದ್ಧ ಆಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ರಚಿನ್ ರವೀಂದ್ರ ಮತ್ತು ಸ್ಯಾಂಟ್ನರ್ ಯಾವ ರೀತಿಯಾಗಿ ಅಭಿಷೇಕ್ ಶರ್ಮಾ ಅವರನ್ನು ಕಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಒಟ್ಟಿನಲ್ಲಿ ಅದೇನೇ ಇರಲಿ, ಅಭಿಷೇಕ್ ಶರ್ಮಾ ಮಾತ್ರ ಫೈನಲ್ ಮ್ಯಾಚ್ನಲ್ಲಿ ತುಂಬ ಚೆನ್ನಾಗಿ ಆಡಲೇಬೇಕಾದಂಥ ಒತ್ತಡದಲ್ಲೂ ಕೂಡ ಇದ್ದಾರೆ. ಬಿಕಾಸ್ ಅವ್ರ ಬ್ಯಾಟಿಂದ ರನ್ ಬಂದರೆ ಭಾರತ ತಂಡ ಅದೆಂಥದ್ದೇ ಟಾರ್ಗೆಟ್ ಆದರೂ ಕೂಡ ರೀಚ್ ಆಗ್ಬೋದು, ಇಲ್ಲಾಂದರೆ ಒಳ್ಳೆ ಟಾರ್ಗೆಟನ್ನು ಕೂಡ ನ್ಯೂಜಿಲೆಂಡ್ಗೆ ಫಿಕ್ಸ್ ಮಾಡ್ಬೋದಾಗಿದೆ. ಇದು ನಂಬರ್ 1 ಸಮಸ್ಯೆ. ಇನ್ನು ನಂಬರ್ 2 ಸಮಸ್ಯೆ ಅಂದರೆ ಕಾಡ್ತಾ ಇರುವಂಥದ್ದು ಅಂದರೆ ವರುಣ್ ಚಕ್ರವರ್ತಿ. ಮಿಸ್ಟ್ರಿ ಬೌಲರ್ ವರುಣ್ ಚಕ್ರವರ್ತಿ ಅವ್ರ ಬೌಲಿಂಗಿಗೆ ಆಡೋದು ತುಂಬ ಕಷ್ಟ. ವರುಣ್ ಚಕ್ರವರ್ತಿ ಈ ಒಂದು T20 ವರ್ಲ್ಡ್ ಕಪ್ನಲ್ಲಿ ಲೀಗಲ್ ಸಖತ್ತಾಗಿ ಆಡಿದ್ರು, ಆದರೆ ಸೂಪರ್ 8 ಸೆಮಿಫೈನಲ್ನಲ್ಲಿ ಮಾತ್ರ ಎಡುತ್ತಾ ಇದ್ದಾರೆ. ಅವರ ಬೌಲಿಂಗಿಗೆ ಆಪೋನೆಂಟ್ ಟೀಮ್ ಬ್ಯಾಟ್ಸ್ಮನ್ಗಳು ಕೂಡ ಚಚ್ಚಿ ಬಿಸಾಕ್ತಾ ಇರುವಂಥದ್ದು. ಸೊ ಹೀಗಾಗಿ ಒಳ್ಳೆ ಎಕನಾಮಿಯಲ್ಲಿ ವರುಣ್ ಚಕ್ರವರ್ತಿ ಬೌಲಿಂಗನ್ನು ಮಾಡಬೇಕಾಗಿದೆ. ವಿಶ್ವದ ನಂಬರ್ 1 T20 ಬೌಲರ್ ವರುಣ್ ಚಕ್ರವರ್ತಿ. ಮಿಸ್ಟ್ರಿ ಬೌಲರ್ ಅಂತಲೇ ಫೇಮಸ್ಸು. ಸಖತ್ತಾಗಂತೂ ಬೌಲಿಂಗ್ ಮಾಡ್ತಾರೆ. ಆದರೆ ಕಳೆದ ಮ್ಯಾಚ್ನಲ್ಲಿ ಇಂಗ್ಲೆಂಡ್ ವಿರುದ್ಧದ ಸಂದರ್ಭದಲ್ಲಿ ಆಡಿದಂಥ ಟೈಮ್ನಲ್ಲಿ 64 ರನ್ನ ಓಡಿಸ್ಕೊಂಡ್ರು. ಅದರ ಹಿಂದಿನ ಸೂಪರ್ 8ನಲ್ಲೂ ಕೂಡ ಅಷ್ಟೇ 45, 50, 35 ಈ ರೀತಿಯಾಗಿ ಓಡಿಸ್ಕೊಂಡಿರುವಂಥದ್ದು. ಸೊ ಹೀಗಾಗಿ ವರುಣ್ ಚಕ್ರವರ್ತಿನೂ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಬೇಕಾಗಿದೆ. ಆಪೋನೆಂಟ್ ಟೀಮ್ನ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕಬೇಕಾಗಿರುವಂಥದ್ದು. ಅತ್ಯುತ್ತಮವಾದಂಥ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ವರುಣ್ ಚಕ್ರವರ್ತಿಯಿಂದಲೂ ಕೂಡ ಬರಬೇಕಾಗಿದೆ. ಸೊ ವರುಣ್ ಚಕ್ರವರ್ತಿ ತಮ್ಮ ಪ್ರಾಬ್ಲಮ್ಸ್ಗಳನ್ನು, ಆ ಬ್ಯಾಟರ್ಸ್ಗಳನ್ನು ಯಾವ ರೀತಿಯ ಕಟ್ ಹಾಕ್ತಾರೆ ಅನ್ನುವಂಥದ್ದನ್ನು, ನಂಬರ್ 1 T20 ಬೌಲರ್ ಅಂತ ಯಾಕೆ ಕರೀತಾರೆ ಅನ್ನುವಂಥದ್ದನ್ನು ಫೈನಲ್ ಮ್ಯಾಚ್ನಲ್ಲಿ ತೋರಿಸಬೇಕಾದಂಥ ಅನಿವಾರ್ಯತೆ ಇದೆ. ಇನ್ನು 3ನೇ ಪ್ರಮುಖವಾದಂಥ ಸಮಸ್ಯೆ ಅಂದರೆ ಭಾರತಕ್ಕೆ ಕಾಡ್ತಾ ಇರುವಂಥದ್ದು ಅದು 6ನೇ ಬೌಲರ್ನ ಸಮಸ್ಯೆ ಕಾಡ್ತಾ ಇದೆ. ಭಾರತಕ್ಕೆ ಈಗ ಮೇನ್ 5 ಬೌಲರ್ಸ್ ಅಂದರೆ ಅದು ಬುಮ್ರಾ, ಅಕ್ಷರ್ ಪಟೇಲ್ ಮತ್ತು ಒಂದು ಕಡೆ ವರುಣ್ ಚಕ್ರವರ್ತಿ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಇರುವಂಥದ್ದು, ಹರ್ಷದೀಪ್ ಇದ್ದಾರೆ, ಈ 5 ಇದ್ದಾರೆ. ಆದರೆ ಇದರಲ್ಲಿ ಯಾರಾದರೂ ಒಬ್ಬ ಫೇಲ್ಯೂರ್ ಆದರೂ ಕೂಡ ಮತ್ತೊಬ್ಬ ಬೌಲರ್ನ ಅನಿವಾರ್ಯತೆ ಬರುತ್ತಲ್ಲ. ಶಿವಮ್ ದುಬೆ ಆ ಸ್ಥಾನವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಅವರು ಕೂಡ ಬೌಲಿಂಗ್ನಲ್ಲಿ, ಬ್ಯಾಟಿಂಗ್ನಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ನೋ ಡೌಟ್, ಆದರೆ ಬೌಲಿಂಗ್ ಅಂತ ಬಂದಂಥ ಸಂದರ್ಭದಲ್ಲಿ ಆ ಸ್ಥಾನವನ್ನು ತುಂಬಲಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೂ ಕೂಡ ಯದ್ವಾ ತದ್ವಾ ಹೊಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಟೀಮ್ನವರು ಶಿವಮ್ ದುಬೆ ಏನಾದರೂ ಬೌಲಿಂಗ್ ಬಂದರೆ ಸಾಕು ಸರಿಯಾಗಿ ಹೊಡೆದ ಬಿಸಾಕ್ತಾ ಇದ್ದಾರೆ. ಸೊ ಹೀಗಾಗಿ 6ನೇ ಬೌಲರ್, ಆ 6ನೇ ಸ್ಥಾನವನ್ನು ತುಂಬುವಂಥವ್ರು ಯಾರು ಅನ್ನುವಂಥದ್ದಕ್ಕೆ ಉತ್ತರ ಸದ್ಯಕ್ಕೆ ಈಗಿರುವಂಥ ಟೀಮ್ನಲ್ಲಿ ಅದು ಶಿವಮ್ ದುಬೆ ಮಾತ್ರನೇ. ಸೊ ಹೀಗಾಗಿ ಶಿವಮ್ ದುಬೆ
ಯಾವ ರೀತಿಯಾಗಿ ಬೌಲಿಂಗ್ ಅನ್ನ ಮಾಡಬೇಕು ಏನು ಎತ್ತ ಅನ್ನುವಂಥ ನಿಟ್ಟಿನಲ್ಲಿ ತುಂಬಾ ಚೇಂಜಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇದೆ, ತುಂಬಾ ಚೇಂಜಸ್ ಆಗ್ಬೇಕಾಗಿರುವಂಥದ್ದು. ಬಿಕಾಸ್ ಒತ್ತಡ ಸಂದರ್ಭ ಆ ಟಾಪ್ 5 ಬೌಲರ್ಸ್ಗಳಲ್ಲಿ ಯಾರಾದರೂ ಸ್ವಲ್ಪ ಜಾಸ್ತಿ ಒಡಿಸ್ಕೊಳ್ತಾ ಇದ್ರು ಕೂಡ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಒಬ್ಬರ ಪ್ರಯೋಗ ಅಂದ್ರೆ ಶಿವಮ್ ದುಬೆ ಮಾತ್ರ ಇರುವಂಥದ್ದು. ಸೊ ಹೀಗಾಗಿ ಶಿವಮ್ ದುಬೆ ಅವರು ಫೈನಲ್ ಮ್ಯಾಚ್ನಲ್ಲಿ ಅಕಸ್ಮಾತ್ ಓವರ್ಗಳು ಸಿಕ್ಕಂತ ಸಂದರ್ಭದಲ್ಲಿ ತನಗೆ ಸಿಕ್ಕಂತ ಚಾನ್ಸನ್ನು, ಬೌಲಿಂಗ್ ಅವಕಾಶವನ್ನ ಯಾವ ರೀತಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಟೀಮ್ ಇಂಡಿಯಾದ ಗೆಲುವಿನ ಮೇಲೆ ನಿಂತಿದೆ. ಬಿಕಾಸ್ ಒಂದು ಓವರ್ ಮ್ಯಾಚನ್ನು ಟರ್ನ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಒಬ್ಬ ವ್ಯಕ್ತಿ ನಿಂತ್ಕೊಂಡು ಚಚ್ತಾ ಇದ್ರೆ ಆ ಇಡೀ ಮ್ಯಾಚೇ ಚೇಂಜ್ ಆಗಿಬಿಡುತ್ತೆ. ಸೊ ಹೀಗಾಗಿ ಶಿವಮ್ ದುಬೆ ಬೌಲಿಂಗ್ ಸಿಕ್ಕಂಥ ಸಂದರ್ಭದಲ್ಲಿ ತನ್ನ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಂಡು ಅಖಾಡಕ್ಕೆ ಇಳಿಬೇಕಾಗಿರುವಂಥದ್ದು. ಸೊ ಈ 3 ಮೇನ್ ಪ್ರಾಬ್ಲಮ್ಗಳನ್ನು ಭಾರತ ಸರಿಪಡಿಸಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಫೈನಲ್ ಮ್ಯಾಚ್ನಲ್ಲಿ ಅದೆಲ್ಲವೂ ಕೂಡ ಸರಿಯಾಗಲಿ, ಎಲ್ಲರೂ ಕೂಡ ಅದ್ಭುತವಾದಂಥ ಪ್ರದರ್ಶನವನ್ನು ಕೊಡಲಿ, T20 ವರ್ಲ್ಡ್ ಕಪ್ಪನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಇವರೆಲ್ಲರೂ ಮತ್ತೊಮ್ಮೆ ಫೈಟ್ ಬ್ಯಾಕ್ ಮಾಡಲಿ ಅನ್ನುವಂಥದ್ದೇ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಕೂಡ ಕೇಳ್ಕೊಳ್ತಾ ಇರುವಂಥದ್ದು. ನೋಡೋಣ, ಫೈನಲ್ ಮ್ಯಾಚಲ್ಲಿ ಗೆದ್ದೇ ಗೆಲ್ತೀವಿ ಅನ್ನುವಂಥ ನಿರೀಕ್ಷೆ, ಕನಸು ಎಲ್ರಿಗೂ ಕೂಡ ಇದೆ. ಅದು ಈಡೇರಲಿ. ಇಂಡಿಯಾ 3ನೇ ಬಾರಿಗೆ T20 ವರ್ಲ್ಡ್ ಕಪ್ ಅನ್ನ, 2ನೇ ಬಾರಿಗೆ ಸತತ T20 ವರ್ಲ್ಡ್ ಕಪ್ ಅನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಕೋಟಿ ಕೋಟಿ ಕ್ರಿಕೆಟ್ ಅಭಿಮಾನಿಗಳ ಕನಸನ್ನ ನಮ್ಮ ಪ್ಲೇಯರ್ಸ್ ಈಡೇರಿಸಲಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.